ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ಕರಾವಳಿಯಲ್ಲಿ ಗಣೇಶ ಹಬ್ಬಕ್ಕೆ ಚೌತಿ ಇಲ್ಲವೇ ಚತುರ್ಥಿ ಎಂದು ಹೇಳುತ್ತಾರೆ. ಆ ದಿನ ನಾವು ಇಲ್ಲಿ ಹಲಸಿನ ಮರದ ಗೆಲ್ಲನ್ನು ಕಡಿದು ಅದರ ಎಲೆಯನ್ನು ಒಂದೊಂದಾಗಿ ಕಿತ್ತು ತೊಳೆದು ಅದರಿಂದ ತಯಾರಿಸಿದ ತಿಂಡಿಯನ್ನು ಮಾಡುತ್ತೇವೆ. ಇದಕ್ಕೆ ಕೊಟ್ಟಿಗೆ ಎಂದು ಹೇಳುತ್ತಾರೆ. ಇದಕ್ಕೆ ನಾವು ಇಡ್ಲಿಗೆ ಯಾವ ಥರ ಅಕ್ಕಿಯನ್ನು ನೆನೆಸಿಡ್ತೇವೋ ಅದೇ ಥರ ಅಕ್ಕಿಯನ್ನು ನೆನೆಸಿಡಬೇಕು. ಮತ್ತು ಇಲ್ಲಿ ಎದುರು ಬೆಳ್ತಿಗೆ ಅಂತೇಳಿ ಅಂಗಡಿಯಲ್ಲಿ ಸಿಗ್ತದೆ. ಅದರಿಂದ ಮಾಡಿದರೆ ಕೊಟ್ಟಿಗೆ ಒಳ್ಳೆ ಸ್ಮೂತಾಗಿ ಚೆನ್ನಾಗಿ ಆಗುತ್ತದೆ. ಇದಕ್ಕೆ ಮೊದಲಿಗೆ 4 ಒಂದೇ ಥರದ ಎಲೆಯನ್ನು ತೆಗೆದುಕೊಳ್ಬೇಕು. 2 ಎಲೆಯ ತುದಿಗೆ ಹಿಡಿಕಡ್ಡಿಯನ್ನು ಚುಚ್ಚಬೇಕು. ಸ್ವಲ್ಪ ಹಿಡಿಕಡ್ಡಿಯನ್ನು 3 ಇಂಚಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಮೊದಲಿಗೆ 2 ಎಲೆಗೆ ಚುಚ್ಚಿದ ಹಾಗೆ ಪುನಃ 2 ಎಲೆಗೆ ಚುಚ್ಚಿಕೊಳ್ಬೇಕು. ಆ 4 ಎಲೆಯನ್ನು ಇದರಲ್ಲಿ ತೋರಿಸಿದಂತೆ ಇಟ್ಟು ಅದಕ್ಕೆ ಪುನಃ 4 ಕಡ್ಡಿಯನ್ನು ಚುಚ್ಚಬೇಕು. ಆಮೇಲೆ ಎಲೆಯ ಹೊರಭಾಗವನ್ನು ಒಳಗೆ ಬರುವಂತೆ ಮಾಡಿ ಎಲೆಯ ಮೇಲ್ಭಾಗಕ್ಕೆ ಪುನಃ 2 ಕಡ್ಡಿಯನ್ನು ಚುಚ್ಚಿಕೊಳ್ಬೇಕು. ಹೀಗೆ 4 ಬದಿಯಲ್ಲಿ ಕೂಡ ಕಡ್ಡಿಯನ್ನು ಚುಚ್ಚಿಕೊಳ್ಬೇಕು. ಹೀಗೆ ಚುಚ್ಚಿಕೊಂಡಾದಮೇಲೆ ನೋಡಿ ಈ ಥರ ಕಾಣಿಸ್ತದೆ. ಇದಕ್ಕೆ ಹಿಟ್ಟನ್ನು ಬೆಳಿಗ್ಗೆ ಇದರ ಒಳಗೆ ಹಾಕಿ ಬೇಯಲಿಕ್ಕೆ ಇಡಬೇಕು. ಒಂದು 30 ನಿಮಿಷದವರೆಗೆ ಬೇಯಲಿಕ್ಕೆ ಇಡಬೇಕು. ಅದರ ತುದಿಯ ಮುಚ್ಚಿದ ಹಾಗೆ ಇರುವುದರಿಂದ ಸ್ವಲ್ಪ ಅದರ ತೊಟ್ಟನ್ನು ಕಟ್ ಮಾಡಬೇಕು. ಇದನ್ನು 1 ವಾರದ ತನಕ ಇಟ್ಟು ಕೂಡ ತಿನ್ಬೋದು, ಏನಾಗುವುದಿಲ್ಲ. ಬಿಸಿ ಮಾಡ್ತಾ ಇರಬೇಕು. ಹೀಗೆ ಈ ತಿಂಡಿಯನ್ನು ನಮ್ಮ ಕರಾವಳಿಯಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಮತ್ತು ಮೂಡೆ ಅಂತೇಳಿ ಕೂಡ ಸಿಗ್ತದೆ. ಇದನ್ನು ಕೂಡ ಕೆಲವರು ಕಟ್ಟಿಕೊಂಡು ಮಾಡ್ತಾರೆ. ಕೊಟ್ಟಿಗೆಯನ್ನು ಕೂಡ ಕಟ್ಟಿ ಮಾರ್ತಾರೆ.